ನಮಸ್ಕಾರ. ಆ, ಮಳವಳ್ಳಿ ಹತ್ರ ವಿಶ್ರಮ ಇದು ಮಾಡಬೇಕಿತ್ತು. ಕಿರಗಾವಲಲ್ಲಿ ನನ್ನ ಫಾರ್ಮ್ ಲ್ಯಾಂಡ್ ಏನಿದೆ ಅಲ್ಲಿ ಅದು ಕಾರಣಾಂತರಗಳ ತಡ ಆಗ್ತಿರೋದಕ್ಕೆ ಈಗ ಹೊಸಪೇಟೆಯಿಂದ ಕುಷ್ಟಗಿ ರೋಡಲ್ಲಿ ಕೆಂಪಯ್ಯನ ಊರೇನಿದೆ ನಾಗೇಶ್ನಹಳ್ಳಿ, ಅಲ್ಲಿ ನಾಗೇಶ್ನಹಳ್ಳಿ ಕೆಂಪಯ್ಯನ ಹೊಲದಲ್ಲಿ ಈಗ ವಿಶ್ರಮನ ಶುರು ಮಾಡಬೇಕು ಅಂತ ಅಂದ್ಕೊಂಡು ಕೆಲಸ ಶುರು ಮಾಡಿದ್ದೀವಿ. ಇಲ್ಲಿ ಈಗ ಇಲ್ಲಿ ವಿಶ್ರಮದ ಧ್ಯಾನ ಕೇಂದ್ರ ರೆಡಿ ಆಗ್ತಾ ಇದೆ. ಇದು ಫೌಂಡೇಶನ್ ಶುರು ಮಾಡಿದ್ದೀವಿ. ಸೊ ಮುಖ್ಯವಾಗಿ ಇದು ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ ಇರೋಂಥ 10 ಜನ ಸದ್ಯಕ್ಕೆ 10 ಜನ ಅಕಾಮಿಡೇಟ್ ಮಾಡೋಕ್ಕಾಗೋಂಥ ಒಂದು ಫೌಂಡೇಶನ್ನು ರೆಡಿ ಆಗ್ತಾ ಇದೆ. ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಹೊಸದಾಗಿ ಯಾರು ವೀಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಈ ಮಾಹಿತಿ ಕೊಡ್ತಾ ಇದ್ದೀನಿ. ಬೇಸಿಕಲಿ ಶಿಶುನಾಳ ಶರೀಫರ ಗುರು ಶಿಷ್ಯ ಪರಂಪರೆಗೆ ಸೇರಿದಂಥ 7ನೇ ತಲೆಮಾರಿನ ಗುರುಸ್ಥಾನಕ್ಕೆ ನನ್ನ ಗುರುಗಳು ನಾಗರಾಜಪ್ಪ ಅವರನ್ನು ಈ ಸ್ಥಾನಕ್ಕೆ ಅಲಂಕರಿಸಿದ್ರು. ಸೊ ಈಗ ನಮ್ಮದೇ ಹಲವಾರು 3-4 ಜನ ಬಂದು ಹೋಗ್ತಾರೆ. ಶರೀಫ್ ಅಜ್ಜನಿಂದನೇ ಅಧಿಕಾರ ಪಡೆದು ಪಟ್ಟಕ್ಕೆ ಕೂತಂಥವ್ರು. ಅದರಲ್ಲಿ ಒಂದು ಕವಲು ನಮ್ಮ ಗುರು ಶಿಷ್ಯ ಪರಂಪರೆ. ಸೊ ಇದರಲ್ಲಿ ವಿಶ್ರಮ ಅಂತ ಏನು ಶುರು ಮಾಡ್ತಾ ಇದ್ದೀನಿ, ಇದು ಮುಖ್ಯತಃ ಆಧ್ಯಾತ್ಮದಲ್ಲಿ 2 ಬಗೆ. ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಯುತ್ತಿದ್ದೇನೆ ಅನ್ನೋ ಒಂದು ದಾರಿ ಆದರೆ, ಇನ್ನೊಂದು ನಾನು ಜ್ಞಾನ ಸ್ವರೂಪನೇ, ನಾನು ಸತ್ಯಚಿತ್ ಆನಂದ ಸ್ವರೂಪನೇ, ನಾನು ಹೊಸದಾಗಿ ಪಡೆಯುವುದೇನಿಲ್ಲ, ನನ್ನ ಇರುವಿಕೆಯ ನಿಜ ಸ್ಥಿತಿಯನ್ನು ಅರಿಯುವುದು. ಹಾಗಾಗಿ ಇಲ್ಲಿ ಯಾವುದೇ ಶ್ರಮವಿರುವುದಿಲ್ಲ. ಆಶ್ರಮ ಅಂದರೆ ಶ್ರಮಕ್ಕೆ ಅವಕಾಶ ಮಾಡಿಕೊಡುವುದು ಆಶ್ರಮ. ಇಲ್ಲಿ ಶ್ರಮವಿಲ್ಲದೆ ಇರುವುದರಿಂದ ಇದು ವಿಶ್ರಮ. ಈ ವಿಶ್ರಮ ಪದ ನಮಗೆ ಹಲವು ಕಡೆ ಸಿಗುತ್ತೆ. ಅಷ್ಟಾವಕ್ರ ಸಂಚಿಕೆ ತಾವು ನೋಡ್ತಿದ್ರೆ ಅದರಲ್ಲಿ ಹೇಳಿದ್ದೆ, ಒಂದು ಶ್ಲೋಕದಲ್ಲಿ ಅಷ್ಟಾವಕ್ರ ಹೇಳ್ತಾನೆ, ನೀನು ಮೋಕ್ಷವೂ ಅಲ್ಲ ಬಂಧನವೂ ಅಲ್ಲ, ನೀನು ವಿಶ್ರಮಿಸು ಅಂತಂದರೆ ನಿಜ ಸ್ಥಿತಿಯಲ್ಲಿ ನೀನು ನೆಲೆ ನಿಂತರೆ ಸಾಕು. ಆತ್ಮಕ್ಕೆ ಮೋಕ್ಷವೂ ಇಲ್ಲ ಬಂಧನವೂ ಇಲ್ಲ. ಅದರ ಅರಿವಿಲ್ಲದೆ ಇರುವುದರಿಂದ ನಾವು ಮೋಕ್ಷ ಬಂಧನಗಳ ಒಂದು ಹುಟ್ಟು ಸಾವಿನ, ಅದಕ್ಕೆ ಹೆಚ್ಚಾಗಿ ಹುಟ್ಟು ಸಾವಿನ ಸಂಸಾರದಲ್ಲಿ ಸಿಲುಕಿಕೊಂಡು ಮತ್ತೆ ಮತ್ತೆ ಹೊಸ ಹೊಸ ದೇಹವನ್ನು ಪಡೆಯುತ್ತಿದ್ದೇವೆ ಹೊರತು ಆತ್ಮಕ್ಕೆ ನಿಜ ಸ್ವರೂಪಕ್ಕೆ ಮೋಕ್ಷವೂ ಇಲ್ಲ ಬಂಧನವೂ ಇಲ್ಲ. ಅದು ಹೇಗಿದೆಯೋ ಹಾಗೇ ಇದೆ ಅನ್ನೋದು. ಹಾಗಾಗಿ ನೀವು ವಿಶ್ರಮಿಸು ಅಂತ ಅಷ್ಟಾವಕ್ರ ಹೇಳ್ತಾನೆ. ಈ ವಿಶ್ರಮ ಪದವನ್ನು ಅಭಿನವಗುಪ್ತ ಕೂಡ, ಕಾಶ್ಮೀರದ ಅಭಿನವಗುಪ್ತ ಕೂಡ ವಿಶ್ರಮ ಪದವನ್ನು ಬಳಸ್ತಾನೆ. ಅವನು ಎಲ್ಲ ರೀತಿಯ ಮಾರ್ಗಗಳನ್ನು ಹೇಳುತ್ತಾ ಕೊನೆಗೆ ಪಾತ್ಲೆಸ್ ಪಾತ್ ಅಂದ್ಬಿಡ್ತಾನೆ, ಮಾರ್ಗವಿಲ್ಲದ ಒಂದು ಮಾರ್ಗ ಅಂತ ಕೊನೆಯ ಹಂತವನ್ನಾಗಿ ಅವನು ಹೇಳ್ತಾನೆ. ಅಲ್ಲಿ ವಿಶ್ರಮವನ್ನೇ ಪ್ರತಿಪಾದನೆ ಮಾಡ್ತಾನೆ. ಹಾಗೆ ಕುಬ್ಜಿಕ ಅಂತ ಒಂದು ಮಾರ್ಗ ಇತ್ತು, ಈಗಲೂ ಕೂಡ ಇದೆ, ತುಂಬ ಗೌಪ್ಯವಾಗಿ ನಡೀತಿರೋಂಥ ಮಾರ್ಗ ಅದು. ಅದರಲ್ಲೂ ಕೂಡ ವಿಶ್ರಮದ ಕಲ್ಪನೆ ಬರುತ್ತೆ. ಅಂದರೆ ನೀನು ಮೊದಲು ಅದೇ ಆಗಿದ್ದೀಯಾ, ಹಾಗಾಗಿ ನೀನು ಏನೂ ಮಾಡಬೇಕಾಗಿಲ್ಲ ಅಂತ. ಸೆಟ್ಟಿಂಗ್ ಸೈಲೆಂಟ್ಲಿ ಡೂಯಿಂಗ್ ನಥಿಂಗ್, ದ ಸ್ಪ್ರಿಂಗ್ ಕಮ್ಸ್ ಅಂಡ್ ದ ಗ್ರಾಸ್ ಗ್ರೋಸ್ ಬೈ ಇಟ್ ಸೆಲ್ಫ್ ಅಂತ ಝೆನ್ ಹೇಳುತ್ತೆ. ನೀನು ಸುಮ್ಮನಿದ್ರೆ ಸಾಕು, ತಾನಾಗೆ ಜ್ಞಾನದ ಮಳೆ ಬರುತ್ತೆ, ತಾನಾಗೆ ಸತ್ಯದ ಮರ ಹುಲ್ಲು ಬೆಳೆಯುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಈಗ ಅಲ್ಲಿ ನಮ್ಮ ಹಿಂದೆ ಏನು ಕಾಣಿಸ್ತಿದೆ ಅದು ನಮ್ಮ ಹೊಲದ ಮನೆ. ಅದೀಗ ಆಲ್ಟ್ರ್ ಮಾಡಿ ಕೆಳಗಡೆ ಗಂಡು ಮಕ್ಕಳು ಉಳ್ಕೊಳ್ಳೋದಕ್ಕೆ, ಮೇಲ್ಗಡೆ ಹೆಂಗಸರು ಮಹಿಳೆಯರು ಬಂದಿರ್ತಾರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ವಿಶ್ರಮದಲ್ಲಿ. ಸೊ ಅವ್ರಿಗೆ ಅಕಾಮಿಡೇಷನ್ಗೆ ಅಂತ ಅದನ್ನ ರೆಡಿ ಮಾಡ್ತೀವಿ. ಇದು ಸದ್ಯಕ್ಕೀಗ ಈಗ ಹೊಲದ ಮನೆಯದು ಆಲ್ಟ್ರ್ ಆಗ್ತಾಯಿದೆ. ಭಕ್ತನೊಂದು ಶೆಡ್ ಥರ ಅಲ್ಲಿ ಡೈನಿಂಗ್ ಹಾಲ್ ಮಾಡಬೇಕಂತ ನಡೀತಿದೆ. ಇದು ಇಲ್ಲಿ ಧ್ಯಾನ ಕೇಂದ್ರ ಬರುತ್ತೆ. ಅಂದರೆ ಇಲ್ಲಿ ಧ್ಯಾನವು ಕ್ರಿಯೆ ಆದಾಗ ಆಶ್ರಮ, ಧ್ಯಾನವು ಸ್ಥಿತಿಯಾದಾಗ ವಿಶ್ರಮ ಅಂತ ಸರಳವಾಗಿ ಹೇಳೋದಾದರೆ, ಅಂದರೆ ನನ್ನ ನಿಜ ಸ್ವರೂಪ ಧ್ಯಾನ ಸ್ಥಿತಿಯೇ. ಅಂದರೆ ನಿಜ ಅರಿವಿನಲ್ಲಿ ಇರುವುದೇ ಧ್ಯಾನ. ಧ್ಯಾನದಿಂದ ಸಮಾಧಿಗೆ ನಾವು ಏನು ಹೋಗ್ತೀವಿ, ನಮ್ಮ ನಿಜ ಸ್ವರೂಪ ನೆಲೆ ನಿಲ್ಲುವುದು ಅಂತ. ಅದಕ್ಕೆ ನಿಜಗುಣ ಶಿವಯೋಗಿ ಅಂತ ತಮ್ಮನ್ನು ನಾವು ಕರ್ಕೊಂಡು, ನಿಜಗುಣ, ನಾನು ಯಾವುದು ಹೊಸದಾಗೇನು ಗುಣವನ್ನು ಪಡಿತಿಲ್ಲ, ನಾನು ಸತ್ಯಚಿತ್ ಆನಂದ ಸ್ವರೂಪನೇ ಆಗಿದ್ದೇನೆ, ಅದು ನಿಜ ಗುಣವಾಗಿದೆ. ಆ ನಿಜ ಗುಣದಲ್ಲಿ ನಾನು ನೆಲೆ ನಿಂತಿದ್ದೇನೆ ಅಂತ. ನಮ್ಮ ಮನೆಯಲ್ಲಿ ನಾನು ಕೀ ಕಳ್ಕೊಂಡಾಗ ಅದು ನನಗೆ ಸಿಗುತ್ತೆ, ಅದು ನಾನು ಹುಡುಕ್ತಿರ್ತೀನಿ, ಯಾರು ಗೊತ್ತೋ ಬಂದು ಅಲ್ಲಿದೆ ಕೀ ಅಂತ ತೋರಿಸ್ಕೊಡ್ತಾರೆ. ಹೊಸದನ್ನು ಏನು ಕಂಡುಕೊಂಡಿಲ್ಲ,
ನನ್ನ ಮನೆ ಕೀ ನನ್ನ ಕಾರ್ ಕೀ ನಾನು ಮನೇಲೆಲ್ಲೋ ಕಳ್ಕೊಂಡಿದ್ದೀನಿ ಅಥವಾ ಅದು ಎಲ್ಲಿದೆ ನನಗದು ಅರಿವಿಲ್ಲ. ಆ ಅರಿವನ್ನು ಕೊಡ್ತಾರೆ. ಹೊಸದನ್ನು ಯಾವುದು ಹೊಸ ಕಾರ್ ಕೀ ನಂಗೆ ಸಿಗ್ತಿಲ್ಲ, ನನ್ನ ಕಾರ್ ಕೀನೇ ಎಲ್ಲಿಟ್ಟಿದ್ದೀನಿ ಮರ್ತೋಗಿರುತ್ತೆ. ಅದನ್ನು ನಾನು ಒಬ್ಬ ಗುರುವಿನ ಸಹಾಯದಿಂದ ಅದನ್ನು ಯಾರಾದ್ರು ತಿಳಿಸ್ಕೊಡ್ತಾ ಆತ ಗುರು ಆಗ್ತಾನೆ, ಅವರು ನಮ್ಗೆ ಅದನ್ನು ತೋರಿಸ್ಕೊಡ್ತಾರೆ ಇಲ್ಲಿದೆ ಕೀ ಅಂತ ನಾನು ತೊಗೊಳ್ತೀನಿ. ಸೊ ಹೊಸದಾಗಿ ನಾನು ಏನೂ ಪಡೆದಿಲ್ಲ, ನನ್ನ ಕಾರ್ ಕೀನೇ ನನ್ನ ಮನೆಗೆಲ್ಲ ಎಲ್ಲೋ ಕಳ್ಕೊಂಡಿರ್ತೀನಿ ಅಥವಾ ಎಲ್ಲಿಟ್ಟಿದ್ದೀನಿ ನನಗೆ ಗೊತ್ತಿರಲ್ಲ, ಅದನ್ನು ನನಗೆ ಮತ್ತೆ ಪಡ್ಕೊಳ್ತೀನಿ. ಹಾಗಾಗಿ ಅದು ವಿಶ್ರಮ. ನನ್ನಲ್ಲೇ ಸತ್ಯವಿರುವುದರಿಂದ ಮತ್ತು ನಾನೇ ಸತ್ಯದ ಸ್ವರೂಪರಾದ್ದರಿಂದ ಹೊಸದಾಗಿ ಸತ್ಯವನ್ನು ಕಂಡುಕೊಳ್ಳೋದ್ರಿಂದ ಸತ್ಯದ ಅರಿವನ್ನು ಮೂಡಿಸಿಕೊಳ್ಳುವುದು ಅನ್ನೋದ್ರಿಂದ ಅದು ವಿಶ್ರಮ ಅನ್ನೋ ಒಂದು ಕಲ್ಪನೆ, ಸರಳವಾಗಿ ಹೇಳೋದಾದರೆ. ಮತ್ತು ಇನ್ನೊಂದು ನಮ್ಮ ಶರೀಫಜ್ಜನ ಮಾರ್ಗದಲ್ಲಿ ನಮ್ಮದು ರಾಜಯೋಗ ಅಂತ. ರಾಜಯೋಗದ ಪ್ರಮುಖವಾಗಿ ಉಸಿರಾಟ, ಪ್ರಾಣವಕ್ಕೆ ಸಂಬಂಧಪಟ್ಟ ಹಾಗೆಯೇ ಇರುತ್ತೆ. ಮತ್ತು ಸಹಜ ಯೋಗವಾದ್ದರಿಂದ ಉಸಿರು ಹೇಗೆ ನಡೀತಿರುತ್ತೋ ಹಾಗೆ ಅದನ್ನು ಗಮನಿಸ್ತಾ ನಾವು ಧ್ಯಾನ ಸ್ಥಿತಿಗೆ ಹೋಗಿ ಅಲ್ಲಿ ಪಂಚಕೋಶಗಳಲ್ಲಿ ಮೊದಲು ಅನ್ನಮಯ ಕೋಶ, ಆಮೇಲೆ ಪ್ರಾಣಮಯ ಕೋಶ, ಪ್ರಾಣದಲ್ಲಿ ಅದು ಹೇಗೆ ಕೆಲಸ ಮಾಡ್ತಾ ಇದೆ, ನಮ್ಮಲ್ಲಿ ಪಂಚ ಪ್ರಾಣಗಳಿರುತ್ತೆ, ಆ ಪಂಚ ಪ್ರಾಣಗಳ ಕೆಲಸ ಹೇಗಿದೆ ಅನ್ನೋ ಅರಿವು ಬರುತ್ತೆ ಪ್ರಾಣಮಯ ಕೋಶದಲ್ಲಿ. ತದನಂತರ ಮನೋಮಯ ಕೋಶ, ಈ ಮನಸ್ಸು ಬುದ್ಧಿ ನಾನಲ್ಲ ಅನ್ನೋ ಅರಿವು ಬರುತ್ತೆ. ಆಮೇಲೆ ವಿಜ್ಞಾನಮಯ ಕೋಶದಲ್ಲಿ ಈ ಅಹಂಕಾರವು ನಾನಲ್ಲ, ಮತ್ತು ನನ್ನ ಅಹಂಕಾರವು ನಾನಲ್ಲ, ಮತ್ತು ನನ್ನ ನಿಜ ಸ್ವರೂಪ ಯಾವುದು ಅಂತ ಅರಿವು ಬರೋದು ವಿಜ್ಞಾನಮಯ ಕೋಶ. ನನ್ನ ನಿಜವಾದ ಅರಿವು ಬಂದಾಗ ನನಗಾಗುವ ಅನುಭವ ಇದೆಯಲ್ಲ ಅದು ಆನಂದಮಯ ಕೋಶ. ಈ ಪಂಚಕೋಶಗಳನ್ನು ನಾವು ದಾಟ್ತಾ ಹೋಗ್ತಾ ಕೊನೆಗೆ ಆನಂದಮಯ ಕೋಶದಲ್ಲಿ ನೆಲೆ ನಿಲ್ಲುವುದಿದೆಯಲ್ಲ ಅದನ್ನೇ ಸಹಜ ಯೋಗ ಅಂತಂದ್ರು. ಅಂದರೆ ಈ ಪಂಚಕೋಶಗಳನ್ನು ಹಲವು ರೀತಿಯಲ್ಲಿ ನಾವು ಮೀರ್ತಾ ಹೋಗ್ಬೋದು. ಸಹಜ ಯೋಗದಲ್ಲಿ ತಾನಾಗೆ ಆಗುವಂಥದ್ದು ರೀತಿನ ಸಹಜ ಯೋಗ ಹೇಳ್ಕೊಡುತ್ತೆ. ಅದನ್ನು ಸರಹಪಾದ ಸಹಜ ಅಂತಂದ. ಹಾಗೆ ಅದನ್ನು ವಿಶ್ರಮ ಅಂತ ಅಭಿನವ ಗುಪ್ತ ಹೇಳ್ದ. ಇದನ್ನು ರಾಜಯೋಗದಲ್ಲೂ ಶರೀಫಜ್ಜನ ಮಾರ್ಗದಲ್ಲಿ ಕಬೀರ್ ದಾಸರು, ಮೀರಾಬಾಯಿ ಇವರೆಲ್ಲ ಉಸಿರಾಟವನ್ನೇ ಗಮನಿಸಿಕೊಂಡು ಧ್ಯಾನಸ್ಥರಾಗುವ ಬಗೆಯನ್ನೇ ತಿಳಿಸ್ತಾ ಹೋದರು. ಅದರಲ್ಲಿ ಬುದ್ಧ ಕೂಡ ವಿಪಸನ ಅಂತ ಹೇಳ್ದ, ಉಸಿರಾಟವನ್ನು ಗಮನಿಸ್ತಾ ಹೋಗೋದು. ಸೊ ಇದನ್ನು ಉಸಿರಾಟವನ್ನು ಗಮನಿಸುವಾಗ ನಾನು ಗಮನಿಸುತ್ತಿದ್ದೇನೆ ಅನ್ನೋ ಭಾವವನ್ನು ಕಳಚಿಕೊಳ್ಳುವ ಬಗೆಯನ್ನು ಹೇಳಿಕೊಟ್ಟಾಗ ಬಸವಣ್ಣ ಹೇಳಿದಂತೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಿ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯದಂತಿರಬೇಕು ಅಂತ ಅಲ್ಲಿ ಬಸವಣ್ಣರು ಹೇಳ್ತಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವುದು ಅಂದರೆ ಶ್ರಮ ಆಗುತ್ತೆ, ಮಾಡದಂತಿರಬೇಕು ಅಂತಿದ್ದಾಗ ವಿಶ್ರಮ ಆಗುತ್ತೆ, ಅಲ್ಲಿ ಶ್ರಮವಿಲ್ಲ. ಹಾಗಿದು ಮತ್ತಷ್ಟು ವಿವರಣೆ ವಿಶ್ರಮದ ಬಗ್ಗೆ, ಅದರ ಧ್ಯಾನ ರೀತಿ ಹೇಗೆ ಮತ್ತೊಂದು ಸಂಚಿಕೆಗಳು ಮುಂದೆ ಅವಕಾಶ ಸಿಕ್ಕಿದಾಗ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕಿದು ಈ ಜಾಗದ ಪರಿಚಯ ಮಾಡಿಕೊಟ್ಟು ಕಾನ್ಸೆಪ್ಟ್ ತಿಳಿಸ್ಬೇಕಂತ ಉದ್ದೇಶ ಆಗಿತ್ತು. ಹೀಗೆ ಇದು ಸುತ್ತ ಗುಡ್ಡಗಳು, ನಾಗೇಶ್ನಹಳ್ಳಿಯಲ್ಲಿ ಏನು ಹೊಲ ಇದೆ ಇಲ್ಲಿ ವಿಶ್ರಮ ಮಾಡ್ತಿದ್ವಿ. ಇಲ್ಲಿ ಸುತ್ತ ಪರಿಸರ ಕೂಡ ಅಷ್ಟೇ ಸೊಗಸಾಗಿದೆ, ರಮಣೀಯವಾಗಿದೆ. ಈಗಿಲ್ಲಿ ಮಳೆ ಕೂಡ ಬರ್ತಾಯಿತ್ತು ಸ್ವಲ್ಪ, ಹಾಗೆ ಫೌಂಡೇಶನ್ ಕೆಲಸ ಕೂಡ ಸ್ವಲ್ಪ ನಿಂತಿದೆ, ಸ್ಥಗಿತವಾಗಿದೆ ಸದ್ಯಕ್ಕೆ. ಹೀಗೆ ಇಂಥ ಒಂದು ರಮಣೀಯವಾದ ಜಾಗ. ಮತ್ತು ಇನ್ನೊಂದು ವಿಶೇಷತೆ ಈ ಜಾಗದ್ದೇನು ಅಂತಂದರೆ, ನಾಗೇಶ್ನಹಳ್ಳಿಗೂ ನಮ್ಮ ಗುರು ಶಿಷ್ಯ ಪರಂಪರೆಗೂ ಒಂದು ಅವಿನಾಭಾವ ಸಂಬಂಧ. ಯಾಕೆಂದರೆ ನನ್ನ ಗುರುಗಳಾದ ನಾಗರಾಜಪ್ಪ ಅವರು, ಅವರ ಗುರುಗಳಾದ ಬೂದಗುಂಪೆ ಅಜ್ಜ, ಅವರ ಗುರುಗಳಾದ ಕುದುರೆಮುತ್ತಿ ಹನುಮಂತಪ್ಪ, ಇವರೆಲ್ಲ ನಾಗೇಶ್ನಹಳ್ಳಿ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು. ಯಾಕೆಂದರೆ ಇಲ್ಲಿ ಬೆಟ್ಟದ ಸಾಲುಗಳಿದೆ, ಒಂದು ಸಂಚಿಕೆಯಲ್ಲಿ ಕೂಡ ತೋರಿಸಿದೆ ಈ ಬೆಟ್ಟಗಳ ಸಾಲಲ್ಲಿ. ಇದೆಲ್ಲ ಈ ವನಸ್ಪತಿ ಸಂಬಂಧಪಟ್ಟಂಥದ್ದು, ಆಯುರ್ವೇದ ಸಂಬಂಧಪಟ್ಟಂಥ ಗಿಡ, ಹುಲ್ಲು ಮತ್ತು ಬೇರೆ ಥರದ್ದೆಲ್ಲ ಸಿಗುತ್ತೆ. ಹಾಗಾಗಿ ನನ್ನ ಗುರುಗಳೆಲ್ಲ ಏನಿತ್ತು ಅವರೆಲ್ಲ ಈ ಬೆಟ್ಟದ ಸಾಲುಗಳಲ್ಲಿ, ಈ ಬೆಟ್ಟಗಳು ಮತ್ತು ಹಿಂದೆ ಸುತ್ತಮುತ್ತ ಒಂದು 3-4 ಬೆಟ್ಟ ಬರುತ್ತೆ, ಹೊಸಪೇಟೆ ಡ್ಯಾಮಿಂದ ಈ ಕಡೆಗೆ ಕಾಣೋಂಥ ಗುಡ್ಡಗಳಿವೆಲ್ಲ. ಇಲ್ಲೆಲ್ಲ ಅವರು ಅದನ್ನು ಈ ಕಡೆ ತಪ್ಪಳ ಅಂತಾರೆ ಉತ್ತರ ಕರ್ನಾಟಕ ಕಡೆ, ಅದನ್ನು ತಗೊಳ್ಳೋಕ್ಕೆ ಅಂತ ಆಗಾಗ ಈ ಊರಿನ ಕಡೆಗೆ ಬರ್ತಾಯಿದ್ರು. ಹಾಗೆ ಇಲ್ಲಿ ನಾಗೇಶ್ನಹಳ್ಳಿಯಲ್ಲಿ ನಮ್ಮ ಕೆಂಪಯ್ಯನ ಮನೆ ಜನ, ಹಾಗೆ ಇಲ್ಲಿದ್ದಂಥ ಒಡ್ರಳ್ಳಿ ಫಕೀರಪ್ಪ, ಈಗ ಅವ್ರು ಗದ್ಗೆ ಆಗಿದ್ದಾರೆ. ಇಲ್ಲಿಂದ ಇಲ್ಲೇ ನಮಗೆ ಒಡ್ರಳ್ಳಿ ಫಕೀರಪ್ಪನ ಗದ್ಗೆ ಕೂಡ ಇದೆ. ಸೊ ಆ ಒಡ್ರಳ್ಳಿ ಫಕೀರಪ್ಪನವರು, ನಾಗರಾಜಪ್ಪ, ಕುದುರೆಮುತ್ತಿ ಅಜ್ಜ, ಮತ್ತು ಮಠದ ಬುಳ್ಳಪ್ಪ ಕಾಕ, ಅವರೀಗಲೂ ಇದ್ದಾರೆ, ಬುಳ್ಳಪ್ಪ ಕಾಕ. ಸೊ ಇವರೆಲ್ಲ ಅಲ್ಲಿ ವನಸ್ಪತಿಗೋಸ್ಕರ ಆಗ ಗುಡ್ಡಗಳು ಹೋಗ್ತಿದ್ದರಿಂದ ಇಲ್ಲಿಯ ಜನ
ಜೊತೆಗೆ ಸಂಪರ್ಕ ತುಂಬ ಇಟ್ಕೊಂಡಿದ್ರು. ಹಾಗಾಗಿ ಅವರು ನಾಗೇಶ್ನಳ್ಳಿಗೂ ನಮ್ಮ ಗುರು ಶಿಷ್ಯ ಪರಂಪರೆಗೂ ಒಂದು ಅವಿನಾಭಾವ ಸಂಬಂಧ. ಮತ್ತು ಇದೇ ಜಾಗಗಳಲ್ಲಿ ನನ್ನ ಗುರುಗಳು ಓಡಾಡಿದಂಥ ಜಾಗ, ಸಾಧನೆಗೆ ಬಳಸಿದಂಥ ಜಾಗ. ಹಾಗಾಗಿ ಇದು ಮತ್ತಷ್ಟು ನನಗೆ ಆತ್ಮೀಯ ಮತ್ತು ಯೋಗ ಮಾರ್ಗದಲ್ಲಿ ಒಂದು ಚೈತನ್ಯವನ್ನು ನೀಡುವಂತಹ ಜಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಜಾಗವನ್ನೇ ಆಯ್ಕೆ ಮಾಡಿ ಇಲ್ಲಿ ವಿಶ್ರಾಮ ಕಟ್ಟೋ ಹಾಗೆ ಆಯಿತು. ಸೊ ಇಲ್ಲಿ ಧ್ಯಾನ ಕೇಂದ್ರ ಬರುತ್ತೆ, ಒಂದು 10 ಜನ ಕೂರಬಹುದು. 10 ಮತ್ತು ನಾನು ಸೇರಿ 11 ಜನ ಇಲ್ಲಿ ಕೂರೋಂಥ ಒಂದು ಜಾಗ ಮಾಡಿರೋದು. ನಾನು ಮೊದಲೇ ಒಂದ್ಸಲಿ ಹೇಳಿದ್ದೆ, ವಿಶ್ರಮ ಏನು ಮಾಡ್ತಿದ್ದೀನಿ ಇಲ್ಲಿ ತುಂಬ ಜನನ ಒಟ್ಟಿಗೆ ಮಾಸಾಗಿ ಒಂದು 15-20 ಜನನ್ನೆಲ್ಲ ತುಂಬ ಜನನ ಕೂಡಿಸ್ಕೊಂಡು ಒಟ್ಟಿಗೆ ಮೆಡಿಟೇಷನ್ ಮಾಡಿಸುವಂಥದ್ದಲ್ಲ. ಇದು ಕಡಿಮೆ ಜನನ ತಗೊಂಡು ಪ್ರತಿಯೊಬ್ಬನ ಫ್ರೀಕ್ವೆನ್ಸಿಗೂ ಆತ ಯಾವ ರೀತಿ ಧ್ಯಾನ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ, ಪ್ರಾಣವನ್ನು ಗಮನಿಸೋಕ್ಕೆ ಹೇಗೆ ಸಾಧ್ಯ, ಅವರೆಲ್ಲ ತಳಮಳಗಳೇನಿದೆ ಅದನ್ನು ಹೇಗೆ ಶಾಂತಗೊಳಿಸ್ಬೋದು, ಸಮಾಧಾನಗೊಳಿಸ್ಬೋದು, ಇದನ್ನೆಲ್ಲ ನೋಡ್ತಾ ಆಯಾ ರೀತಿ ಅವರಿಗೆ ಶಕ್ತಿಪಾತವನ್ನು ಮಾಡಿ, ಶಕ್ತಿಪಾತ ಮಾಡಿದಾಗ ಒಂದಷ್ಟು ನಮ್ಮ ಮನಸ್ಸಲ್ಲಿರೋ ದುಗುಡ ದುಮ್ಮಾನಗಳೆಲ್ಲ ಸ್ವಲ್ಪ ಶಮನ ಆಗುತ್ತೆ. ಆಗ ಧ್ಯಾನಕ್ಕೆ ಕೂರೋದಕ್ಕೆ ಸುಲಭ ಆಗುತ್ತೆ. 100 ಜನನ ಅಥವಾ ಹೆಚ್ಚು ಜನರನ್ನು 50-60 ಜನ ತೊಗೊಂಡಾಗ ಅಷ್ಟು 1 to 1 ಆಗಿ ಪರ್ಸನಲ್ಲಾಗಿ ಎಲ್ಲರೂ ಅನಲೈಸ್ ಮಾಡಿ ಧ್ಯಾನ ಕೂರಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಆ ರೀತಿ ಮಾಡ್ದೇನೆ ಎಲ್ರಿಗೂ ಪೂರ್ಣ ಲಾಭ ಸಿಗಬೇಕು, ಧ್ಯಾನ ಸ್ಥಿತಿ, ಆ ಸಮಾಧಿ ಸ್ಥಿತಿ ಎಲ್ರಿಗೂ ಅನುಭವಕ್ಕೆ ಬರೋದಕ್ಕೆ ಪೂರ್ಣ ಲಾಭ ಸಿಗಬೇಕು ಅನ್ನೋ ಕಾರಣಕ್ಕೆ ಕಡಿಮೆ ಜನರನ್ನು ತಗೊಂಡು ಅವರನ್ನು ಒಬ್ಬೊಬ್ಬರನ್ನು ಪರ್ಸನಲ್ಲಾಗಿ ಪರ್ಸನಲ್ಲಿ ಅವ್ರುಗಳಿಗೆ ಗಮನ ಕೊಟ್ಟು ಅವ್ರಿಗೆ ಯಾವ ರೀತಿ ಯೋಗ ಮಾರ್ಗದಲ್ಲಿ ಶಕ್ತಿಪಾತದ ಅವಶ್ಯಕತೆ, ಯಾವ ರೀತಿ ಅವ್ರಿಗೆ ಧ್ಯಾನದ ಕ್ರಿಯೆಗಳಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ, ಯಾವ ರೀತಿ ಚೈತನ್ಯವನ್ನು ಅವರಲ್ಲಿ ಮೂಡಿಸಬಹುದು ಅಂತ ಪ್ರತಿಯೊಬ್ಬರು ಚೆಕ್ ಮಾಡಿ ಮಾಡೋದ್ರಿಂದ ಇಲ್ಲಿ 10 ಜನನ ಮಾತ್ರ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿರೋದು. ಸೊ ಅದು ಈಗ ಆರಂಭದಲ್ಲಿ ವೀಕೆಂಡಲ್ಲಿ ಮಾತ್ರ, ಶನಿವಾರ ಭಾನುವಾರ ಮಾತ್ರ ಕ್ಲಾಸಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ನೋಡಬೇಕು, ಸದ್ಯಕ್ಕೆ ಹೆಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಗೊತ್ತು ಶನಿವಾರ ಭಾನುವಾರ ಯಾರಿಗೆ ಧ್ಯಾನ ಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿಯನ್ನು ಅನುಭವಿಸ್ಬೇಕು, ಸಹಜ ಯೋಗದಲ್ಲಿ ನಡಿಬೇಕು ಅಂತ ಆಸೆ ಇರುತ್ತೋ ಅವ್ರು ಇಲ್ಲಿ ಬಂದು ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಶಿಶುನಾಳ ಶರೀಫರ ಮಾರ್ಗ ಇರ್ಬೋದು, ಕಬೀರ್ ದಾಸರು, ಮೀರಾಬಾಯಿ, ಪುರಂದರದಾಸರು, ಕನಕದಾಸರು, ಹೀಗೆ ಹಲವಾರು ಜನ ಯಾವ ರೀತಿಗೆ ತಂದರು ಅಂತಂದರೆ, ಉದಾಹರಣೆಗೆ ಈಗ ನಮಗೆ ಧ್ಯಾನ ಮತ್ತು ಆಧ್ಯಾತ್ಮ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಒಂದು ನಿಗದಿತ ಸಮಯದಲ್ಲಿ ನಿಗದಿತ ಜಾಗದಲ್ಲಿ ಕಣ್ಣು ಮುಚ್ಚಿ ಕೂತು ಧ್ಯಾನ ಮಾಡುವುದು ಅನ್ನೋ ಒಂದು ಪರಿಕಲ್ಪನೆ ಇದೆ. ಇಲ್ಲೂ ಅದು ನಡೆಯುತ್ತೆ, ಇಲ್ಲ ಅಂತಲ್ಲ. ಆದರೆ ಅದರ ಜೊತೆಗೆ ಇದು ರಾಜಯೋಗವಾದ್ದರಿಂದ ಸದಾಕಾಲ ದಿನದಲ್ಲಿ ಎಚ್ಚರವಿದ್ದಾಗೆಲ್ಲ, ತದನಂತರ ಯೋಗದಲ್ಲಿ ಸಾಧನೆ ಆಗ್ತಾ ನಿದ್ದೆನಲ್ಲೂ ಎಚ್ಚರವಾಗಿರ್ಬೋದು, ಅದು ಬೇರೆ ಪ್ರಶ್ನೆ. ಅದು ಕೂಡ ಒಂದು ಹಂತ ಇರುತ್ತೆ. ಅಂದರೆ ಮನುಷ್ಯ ಕಣ್ಣು ಬಿಟ್ಟು ತನ್ನ ಕೆಲಸ ಕಾರ್ಯಗಳು ಇದ್ದಾಗಲೂ ಕೂಡ ಅರಿವಿನಿಂದ ಇರುವುದು, ಎಚ್ಚರಿಕೆಯಿಂದ ಇರುವುದು, ಸದಾ ಧ್ಯಾನ ಸ್ಥಿತಿಯಲ್ಲೇ 24/7 ಧ್ಯಾನ ಸ್ಥಿತಿಯಲ್ಲೇ ಇರುವಂತಹ ರೀತಿಯನ್ನು, ಮಾರ್ಗವನ್ನು ನಾವು ರಾಜಯೋಗ ಅಂತ ಕರಿತೀವಿ. ಅದರಲ್ಲಿ ಹಲವು ರೀತಿ ಇದೆ, ಸದ್ಯಕ್ಕೆ ಒಂದು ತುಂಬ ಸರಳವಾಗಿ ಹೇಳ್ತಾರದು. ಸೊ ಇದು ವಿಶೇಷತೆ ಏನಂದರೆ, ಕಣ್ಣು ಬಿಟ್ಟಿದ್ದಾಗ, ನಾವು ಎಚ್ಚರವಿದ್ದಾಗ, ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾಗ ಕೂಡ ನಾವು ಎಚ್ಚರಿಕೆಯಿಂದ ಹಿಯರ್ ಆ್ಯಂಡ್ ನೌ ಅಂತೀವಲ್ಲ, ಹಿಯರ್ ಆ್ಯಂಡ್ ನೌ ಅಂತಂದರೆ ವಾಸ್ತವದಲ್ಲಿ ಇಂದಿನ ಬದುಕು ಮಂಕುತಿಮ್ಮ, ಈ ಕ್ಷಣದಲ್ಲೂ ಕೂಡ ನಾವು ಪದೇ ಪ್ರತಿ ಕ್ಷಣವೂ ನಾವು ಅರಿವಿನಿಂದ ಇರುವುದಿದೆಯಲ್ಲ, ಅದು ಕೂಡ ರಾಜಯೋಗವೇ. ಅದನ್ನು ಹೇಳಿಕೊಡುವಂತಹ ಪ್ರಯತ್ನ. ಇಲ್ಲಾಂದರೆ ನಾವು ದಿನಕ್ಕೆ 1 ಗಂಟೆ ಕಾಲ ಧ್ಯಾನ ಮಾಡ್ತೀವಿ, ಬೆಳಗ್ಗೆಯಿಂದ ಸ್ಟ್ರೆಸ್ ಔಟ್ ಆಗಿರೋದನ್ನೆಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಹಾಗೆ, ಸಮಾಧಾನ ಸಿಗೋ ಹಾಗೆ. ಇದು ಸಮಾಧಾನಕ್ಕಿಂತ ಹೆಚ್ಚಾಗಿ ಮೌನವನ್ನು ಸಾಧಿಸುವಂಥದ್ದು ರಾಜಯೋಗ. ಅದಾಗಬೇಕು ಅಂದರೆ ದಿನ ಪೂರ್ತಿ ದಿನದ 24 ಗಂಟೆಯಲ್ಲೂ ನಾನು ಧ್ಯಾನಸ್ಥನಾಗಿರುವುದು ರಾಜಯೋಗ. ಇದು ರಾಜಯೋಗ ಮತ್ತೊಂದು ಕಾರಣ ಕೂಡ ಇದೆ ಹೆಸರಿರೋದಕ್ಕೆ, ಅದು ಮತ್ತೊಂದಿನ ಮಾತಾಡೋಣ. ಸೊ ಪ್ರಾಣವನ್ನು ಗಮನಿಸುತ್ತಲೇ ಸದಾಕಾಲ ನಾವು ಕೆಲಸ ಮಾಡುವಾಗ, ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಗಾಡಿ ಓಡಿಸೋವಾಗ, ನಡೆಯುವಾಗ, ಎಲ್ಲ ಕಾಲದಲ್ಲೂ ಧ್ಯಾನಸ್ಥರಾಗಿರುವುದು ಹೇಗೆ ಅಂತ ಹೇಳಿಕೊಡುವ ಪ್ರಯತ್ನವೇ ರಾಜಯೋಗ, ಶಿಶುನಾಳ ಶರೀಫರ ಮಾರ್ಗ. ಹಾಗಂಥ ಒಂದು ಧ್ಯಾನ ಸ್ಥಿತಿಯನ್ನು ಆಸಕ್ತರಿಗೆ ಪರಿಚಯ ಮಾಡಿಕೊಡುವಂಥ ಮತ್ತು ಅವ್ರಿಗೆ ಅಭ್ಯಾಸ ಮಾಡಿಸುವಂತಹ ಪ್ರಯತ್ನ
ಆ, ಈ ವಿಶ್ರಮದಲ್ಲಿ ನಡೆಯುತ್ತೆ. ಮತ್ತಷ್ಟು ವಿವರಗಳನ್ನು ಹೀಗೆ ಮತ್ತಷ್ಟು ಆ, ಮುಂದಿನ ಆ, ಸಮಯ ಸಿಕ್ಕಾಗ ಮತ್ತು ಸೂಕ್ತ ಸಮಯದಲ್ಲಿ ಇದರ ಬಗ್ಗೆ ಮತ್ತಷ್ಟು ವಿವರಗಳನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಮಳೆ ಬೇರೆ ಇರೋದ್ರಿಂದ ಫೌಂಡೇಶನ್ ಕೆಲಸ ಕೂಡ ನಡೆದು ಸ್ವಲ್ಪ ಸ್ಥಗಿತಗೊಂಡಿದೆ. ಒಂದು 2 ದಿನ ಮಳೆ ಇರೋದ್ರಿಂದ ಕೆಲಸಗಳು ಸ್ಥಗಿತಗೊಂಡಿದೆ. ಮತ್ತೆ ಕೆಲಸ ಮುಂದುವರಿತಾ ಹಾಗೆ ಇದು ಎಲ್ಲಿವರೆಗೂ ಬರ್ತಾ ಇದೆ ಅಂತ ನಾನು ಅಪ್ಡೇಟ್ಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.